ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ನನ್ನ ವಂದನೆಗಳು. ಹಾಗೂ ಇವತ್ತಿನ ಮುಖ್ಯ ಪ್ರಸಂಗಿಕರು ಅಯ್ಯನವರು, ಅಮ್ಮನವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಆಶೀರ್ವಾದ, ಸಭೆಗೆ ಆಶೀರ್ವಾದ, ಈ ಗ್ರಾಮಕ್ಕೆ ಆಶೀರ್ವಾದ. ಹಾಗಾಗಿ ಅಯ್ಯನವರಿಗೆ, ಅಮ್ಮನವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಪ್ರಾಮುಖ್ಯವಾಗಿ ಒಂದು ಮಾತು ಹೇಳಬೇಕು ನಿಮಗೆ. ಅದೇನಂದ್ರೆ, ಬೈಬಲ್ ಟ್ರೈನಿಂಗು ಅಮ್ಮ ನಾನು 14 ವರ್ಷ ಸತತವಾಗಿ ಜೊತೆಯಲ್ಲಿ ಥಿಯಾಲಜಿ ಓದಿದ್ದೀವಿ. BTH, MTH, ಡಾಕ್ಟರೇಟ್ ಇನ್ ಡಿವಿನಿಟಿ, ಡಾಕ್ಟರೇಟ್ ಇನ್ ಫಿಲಾಸಫಿ ಓದಿದ್ದೀವಿ. ಓದ್ರೂ ತಿಳ್ಕೊಂಡಿದ್ದು ಒಂದೇ ಎರಡೇ ಮಾತು. ಏನಂದ್ರೆ, ಪ್ಲಾನ್ ಆಫ್ ಗಾಡ್ ಅಂಡ್ ವಿಲ್ ಆಫ್ ಗಾಡ್. ಪ್ರಪಂಚ ಎಲ್ಲ ಇವತ್ತು ನಡೀತಾ ಇರೋದು ದೇವರ ಪ್ರಣಾಳಿಕೆ ಮತ್ತು ದೇವರ ಚಿತ್ತ. ಇದು ನಿಜವಾದ ಥಿಯಾಲಜಿ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಷ್ಟ ಪ್ರಕಾರ ಮಾಡ್ತಾ ಇಲ್ಲ, ಆದರೆ ಆತನ ಚಿತ್ತ ಪ್ರಕಾರನೇ ನಾವು ಮಾಡೋದು. ಒಂದನೇ ಯಾಕೆ ಮಾತು ಹೇಳ್ತಾ ಇದ್ದೀನಂದ್ರೆ, ಮಧ್ಯ ವಯಸ್ಕನಾಗಿಬಿಟ್ಟೆ ನಾನು. ಬೈಬಲ್ ಟ್ರೈನಿಂಗ್ ಹೋಗ್ಬೇಕಂತ ಕೇಳಿದಾಗ DC ಜಾರ್ಜ್ ಅಂತ ಮಲಯಾಳಿ ಅಯ್ಯ, ನಮ್ಮ ಆತ್ಮೀಯ ತಂದೆ, ನೋ ನೀಡ್ ಆಫ್ ಗೋಯಿಂಗ್ ಟು ಕಾಲೇಜ್ ಆತ ನನಗೆ ಅಡ್ವೈಸ್ ಮಾಡಿದ. ನಾನಂದ್ರೆ ಬಹಳ ಪ್ರೀತಿ ಅಯ್ಯವರಿಗೆ. ಬೆಂಗಳೂರಲ್ಲಿ ಹೇಳ್ತಿದ್ದ, ಐ ಹ್ಯಾವ್ ಎ ವೈಸ್ ಫ್ರೆಂಡ್ ಇನ್ ಬಳ್ಳಾರಿ, ದಟ್ ಈಸ್ ಮಿಸ್ಟರ್ ನಾಮದೇವ್ ಅಂತ ಹೇಳ್ತಿದ್ರು. ಅಷ್ಟು ಇಷ್ಟಪಡೋರು. ಯಾರನ್ನು ಮಿಷನರಿ ಬಂದರೆ ಫಾರಿನಿಂದ ಯಾರ ಹತ್ರ ಹೋಗ್ತಿದ್ದಲ್ಲ ಅವರು, ನನಗೆ ಹೇಳಿ ನಮ್ಮನೇಲೆ ಬಂದು ಉಳ್ಕೊತಿದ್ರು. ಆವಾಗಲಿಂದನೂ ನಾವು ಪರಿಚರ್ಯದಲ್ಲಿ ದೇವರನ್ನ ಇಷ್ಟಪಟ್ಟು ಮಾಡೋರು ನಾವು. ಈಗ ಚಿಕ್ಕ ಸುವಾರ್ತೆ, ದೊಡ್ಡ ಸುವಾರ್ತೆ, ಇದು ಹೇಳಿ ನಾನು ಮುಗಿಸ್ಬಿಡ್ತೀನಿ ಚಿಕ್ಕದಾಗಿ. ಬೈಬಲ್ ತುಂಬ ನನಗಿಷ್ಟ. ಆದರೆ ಪೌಲ್ ಭಕ್ತನಂದ್ರೆ, ಅಪೊಸ್ತಲನಾದ ಪೌಲ್ ಅಂದ್ರೆ ನನ್ಗೆ ಬಹಳ ಇಷ್ಟ. ಏನೋ ನೀವು ಇಷ್ಟಪಡಬೇಕು. ಪೌಲನು ಇಲ್ದ ಹೋಗಿದ್ರೆ ನಮ್ಗೆಲ್ಲ ಸುವಾರ್ತೆ ಬರ್ತಿದ್ದಿಲ್ಲ. 12 ಮಂದಿ ಯೇಸು ಸ್ವಾಮಿ ಶಿಷ್ಯಂದ್ರು ಅವ್ರೇನ್ ತಿಳ್ಕೊಂಡಿದ್ರು ಅಂದ್ರೆ, ಯೇಸು ಸ್ವಾಮಿ ಬಂದಿದ್ದು ಬರೀ ಯಹೂದಿಯರಿಗೆ ಮಾತ್ರ ಅಂತ ಅವ್ರು ತಿಳ್ಕೊಂಡಿದ್ರು. ಆದ್ರೆ ದೇವರ ಚಿತ್ತ ಅದಲ್ಲ. ದೇವರು ಅಪೊಸ್ತಲ ಪೌಲನ್ನ ಬಹಳ ಸುಂದರವಾಗಿ ಸಾಕ್ಷಿಯಾಗಿ ಉಪಯೋಗಿಸಿಕೊಂಡು ಅನ್ಯ ಜನಾಂಗಗಳ ಮಧ್ಯೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನನ್ನು ಬಳಸಿಕೊಂಡ. ಹಲ್ಲೆಲೂಯಾ. ಈ ರಹಸ್ಯವನ್ನು ನಾನು ಅರ್ಥ ಮಾಡಿಕೊಂಡೆ. ಸುವಾರ್ತೆ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ. ಸುವಾರ್ತೆ 2 ನಿಮಿಷ ಸುವಾರ್ತೆನೂ ಹೇಳಿದ್ದೀನಿ, 10 ವರ್ಷ ಸುವಾರ್ತೆನೂ ಹೇಳಿದೆ ಒಬ್ಬ ವ್ಯಕ್ತಿಗೆ. ನಂಬ್ತೀರ ಇಲ್ಲ ನೀವು? 10 ವರ್ಷ. ಇದು ನಿಜ. ರಾಮಲಿಂಗಾರೆಡ್ಡಿ ಅಂತ ಮಿನಿಸ್ಟರ್ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಅವರ ಮಾವನವರು ಜಯರಾಮ್ ರೆಡ್ಡಿ ನನ್ನ ಫ್ರೆಂಡ್. ಅವರು ನಿಜವಾದ ದೇವರು ಯಾರು ಅಂತ ತಿಳಿಸಲಿಕ್ಕೆ 10 ವರ್ಷ ಹಿಡಿತು ನನಗೆ. ಅವರು ಇವತ್ತು ಲೋಕದಲ್ಲಿ ಇಲ್ಲ. ಆದ್ರೆ ಹೋಗೋಕ್ ಮುಂಚೆ ಯೇಸು ಸ್ವಾಮಿನ ತನ್ನ ಸ್ವಂತ ರಕ್ಷಕನಾಗಿ ನಂಬಿ ಆತನ ದೇವರಲ್ಲಿ ಹೋದ. ಲಾಂಗ್ ಗಾಸ್ಪೆಲ್, ಬಹಳ ದೊಡ್ಡ ಗಾಸ್ಪೆಲ್. 10 ವರ್ಷ ಯಾರನ್ನು ಹೇಳಿದ್ರೆ ನೀವು ಸುವಾರ್ತೆ? ಒಬ್ಬರಿಗೆ 10 ವರ್ಷ ಹೇಳಿದ್ದೀನಿ ನಾನು. ಆಮೇಲೆ 2 ನಿಮಿಷದಲ್ಲಿ ಒಬ್ಬ ಪಾಸ್ಟರ್, ನಾನು ಕೂಡ್ಲಿಗೆ ಹತ್ರ ಒಂದು ಮದುವೆ ಮಾಡ್ಲಿಕ್ಕೆ ಹೋಗಿ ಬರ್ತಾ
ಮೋಟ್ರ್ ಬೈಕಲ್ಲಿ ಬರ್ತಾ ಇದ್ವಿ. ಇಬ್ಬರು ಯುವಕರು ಮೋಟ್ರ್ ಬೈಕ್ ನಿಂದಿರಿಸಿದ್ದಾರೆ, ಕೈಯ ತೋರಿಸಿದರು. ನಿಂತೀವಿ ನಾವು. ಸರ್ ಪೆಟ್ರೋಲ್ ಹಾಕ್ಬಿಟ್ಟಿದೆ, ಸ್ವಲ್ಪ ಪೆಟ್ರೋಲ್ ಕೊಡ್ರಿ ಸರ್ ಅಂದರು. ನಾವೇನು ಮಾಡಿದ್ವಿ ಅಂದರೆ ಒಂದು 200-300 ml ಪೆಟ್ರೋಲ್ ಸ್ವಲ್ಪ ಸ್ಟಾರ್ಟ್ ಆಗೋ ಊರಿಗೆ ತಲುಪಲಿಕ್ಕೆ ಆಗುವಷ್ಟು ಪೆಟ್ರೋಲ್ ಕೊಟ್ಟು ಅಲ್ಲಿ ಸುವಾರ್ತೆ ಹೇಳಿದೆ. ಏನು ಸುವಾರ್ತೆ ಹೇಳಿದ್ರೆ, ನೋಡ್ರಪ್ಪ, ಯೇಸು ಸ್ವಾಮಿ ಆತನನ್ನು ನಾವು ತಿಳ್ಕೊಂಡಿದ್ದೀವಿ, ಹಾಗಾಗಿ ನಿಮಗೆ ಪೆಟ್ರೋಲ್ ಕೊಡ್ತಾ ಇದ್ದೀವಿ. ಯೇಸು ಸ್ವಾಮಿನ ತಿಳ್ಕೊಂಡಿಲ್ಲ ಅಂದ್ರೆ ನೀವು ಪೆಟ್ರೋಲ್ ಕೊಡ್ತಿದ್ದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ನಿನ್ನ ನೆರೆ ಹೊರೆಯವನು ನಿನ್ನಂತೆ ಬರೇ ಪ್ರೀತಿಸಲ್ಲ. ಯಾಕೆ ಪ್ರೀತಿಸ್ಬೇಕಂತೆ? ನಿನ್ನಂತೆ. ಪ್ರೀತಿಸಂದ್ರೆ ಏನು? ಮುತ್ತಿಟ್ಕೊಳ್ಳೋದ, ಅಪ್ಪಿಕೊಳ್ಳೋದ, ದುಡ್ಡು ಕೊಡೋದು ಏನು ಅಲ್ಲ ರೀ. ಯಾರು ಕಷ್ಟದಲ್ಲಿದ್ದಾರೋ, ಯಾರು ದುಃಖದಲ್ಲಿದ್ದಾರೋ, ವ್ಯಸನದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ ಅವರಿಗೆ ನಿರೀಕ್ಷೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಅವರು ಯೇಸು ಸ್ವಾಮಿ ಬಗ್ಗೆ ನಾವು ತಿಳಿಸ್ಬೇಕು. ಯೇಸು ಸ್ವಾಮಿ ನಂಬಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ನಂಬೋದು ಬಿಡೋದು ಅವ್ರ ಇಷ್ಟ, ಹೇಳೋದು ಮಾತ್ರ ಧರ್ಮ ಕರ್ತವ್ಯ ನಮ್ದು. 2 ನಿಮಿಷ ನೋಡಪ್ಪ, ನಾವು ಯೇಸು ಸ್ವಾಮಿ ನಂಬಿದ್ದೀವಿ, ಆತ ಹೇಳಿದ ನೆರೆಯವರವ್ರಿಗೆ ಸಹಾಯ ಮಾಡುವಂತ. ಇಲ್ಲಾಂದ್ರೆ ನೀವು ಕೈ ಆಡಿಸಿದ್ರೇನು, ತಲೆ ಆಡಿಸಿದ್ರೇನು, ಕಾಲು ಆಡಿಸಿದ್ರೆ ನಾನು ನಿಂದಿರ್ಸಲ್ಲ. ನನ್ನ ಗಾಡಿನ ಓಡಿಸ್ಕೊಂಡು ಹೋಗ್ಬಿಡ್ತೀನಿ. ನಿನಗಾಗಿ ನಿಂತಿರೋ ಕೆಲಸ ನನಗೆ ಬೇಕಾಗಿಲ್ಲ. ಆದರೆ ನಾವು ನಿಂತು ನಿಮ್ಗೆ ಪೆಟ್ರೋಲ್ ಕೊಟ್ಟು ಸ್ಟಾರ್ಟ್ ಮಾಡಿ ಊರಿಗೆ ಹೋಗೋಷ್ಟು ಸಹಾಯ ಮಾಡಿದ್ದೀವಿ. ಯಾಕೆ ಅಂದರೆ ಯೇಸು ಸ್ವಾಮಿ ಹೇಳಿದ ಮಾತಿನ ಪ್ರಕಾರ. ಇದು ಸುವಾರ್ತೆ ತಾನೆ, ಇದು ಸುವಾರ್ತೆ ತಾನೆ. 2 ನಿಮಿಷ ಸುವಾರ್ತೆ, ಅದು 10 ವರ್ಷ ಸುವಾರ್ತೆ. 10 ವರ್ಷಗಳು ಆತನಿಗೆ ಎಷ್ಟು ಸುವಾರ್ತೆ ಹೇಳಿದ್ರೆ ಮೊಂಡರಾಯಿ. ಅಸಲ್ ದೇವ್ರಂದ್ರೆ ಇಷ್ಟಪಡಲ್ಲ, ಅದು ಯಾವ ದೇವರು ಇಲ್ಲ ಅಂತ. ಅಂತ ಮನುಷ್ಯನನ್ನ ದೇವರಿದ್ದಾನೆ, ಆದರೆ ದೇವ್ರಿಗೆ ಹೆಸರು ನಾವಿಟ್ಟಿವಿ. ಆ ಹೆಸರು ಇಟ್ಕೊಂಡು ನಾವೆಲ್ಲರೂ ಶತ್ರುಗಳಾಗ್ಬಿಟ್ಟಿವಿ. ದೇವ್ರಿಗೆ ಹೆಸರು ಬೇಡ. ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು, ಆತನೇ ನಿಜವಾದ ದೇವರು. ಇದನ್ನು ನಾವು ತಿಳಿಸ್ಬೇಕು ಜನರಿಗೆ. ಈ ಒಂದೊಂದ್ಸಾರಿ ನಾನು ಆಲೋಚನೆ ಮಾಡ್ತಾ ಇರ್ತೀನಿ, 10 ವರ್ಷ ಸುವಾರ್ತೆ ಒಬ್ಬನಿಗೆ ಯಾರಾದ್ರೂ ಹೇಳಿರ್ತಾರ? ಪ್ರಪಂಚದಲ್ಲಿ ಹೇಳಿರ್ತಾರ? ಸಾಧ್ಯನಾ? ಅಂದ್ರೆ ಹಠ ಏನಂದ್ರೆ ನಂದು, ನಮ್ಮ ಮಕ್ಕಳಿಗೆಲ್ಲರಿಗೂ ಗೊತ್ತು, ನನ್ನ ಹಿಂದೆ ಯಾರು ಸುವಾರ್ತೆಗೆ ಬರ್ತಾರೋ, ನನಗೆ 35 ವರ್ಷಗಳು ಪಾಸ್ಟರ್ ಆಗಿ ಸೇವೆ ಸಲ್ಲಿಸಿದೀನಿ, ವಾಕ್ಯಗಳನ್ನು ಹೇಳಿದೀನಿ. ಇದಕ್ಕಿಂತ ಹೆಚ್ಚು ಇಷ್ಟ ಏನಂದ್ರೆ ನನಗೆ ಸುವಾರ್ತೆ ಸಾರುವುದು. ಪೌಲ್ ಭಕ್ತನು ಏನೇ ಹೇಳ್ತಾನೆ, ನಾನು ಸುವಾರ್ತೆ ಸಾರದೆ ಇದ್ದರೆ ನನಗೆ ಶ್ರಮೆ. ಏನಂತೆ? ಶ್ರಮೆ. ಬೀರಪ್ಪ ಹೇಳಿದ್ನಲ್ಲ, ಆ ಮಾತು ಅರ್ಥ ಮಾಡ್ಕೊಂಡಿದ್ದಾನೆ. ಶ್ರಮೆ ನಮಗೆ. ಸುವಾರ್ತೆ ಸಾರದೆ ಹೋದ್ರೆ ಏನು ಸಾರದಂತ ದೊಡ್ಡ ಏನು ಒಂದು 15 ಪೇಜ್ ಎಸ್ಸೆ ರೈಟಿಂಗ್ ಹೇಳೋ ಕಂಠಪಾಠ ಮಾಡೋದಲ್ಲ. ಇದು ಒಂದು ಒಳ್ಳೆ ಸುವಾರ್ತೆ. ಹಾಗಾಗಿ ದೇವರು ನನ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದಾನಲ್ಲ, ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಮತ್ತೆ ಹೇಳಬೇಕಾದ್ರೆ 535 ಗ್ರಾಮಗಳಿಗೆ, ಇಂಡಿಯಾ ದೇಶ ನೇಪಾಳ ದೇಶದಲ್ಲಿ 535 ಹಳ್ಳಿಗಳಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಿದ್ವಿ ಇಬ್ಬರು. ಯಾರು ಮಾತಾಡ್ತಾರೆ ನಮ್ಮ ಬಗ್ಗೆ, ಹೀಯಾಳಿಸ್ತಾರೆ, ಒಳ್ಳೇದು. ಸುಳ್ಳು ಮಾತಾಡ್ತಾನೆ ಅಂತಾರೆ, ಒಳ್ಳೇದು. ದೇವ್ರಿಗೆ ಗೊತ್ತಲ್ಲ. ಹಾಗಾಗಿ ಒಂದು ಊರಿಗೆ ಹೋಗಿ ಬಾಪ ನೀನು, ನಾನೇ ಚಾರ್ಜ್ ಕೊಡ್ತೀನಿ. ಪಟ್ನಾಗ ಹೋಗಿ ಬಾಪ, ಪಟ್ನಾ ಹೋಗಿ ರೈಲ್ವೆ ಸ್ಟೇಷನ್ ಮುಟ್ಟಿ ಅಲ್ಲಿಂದ ಒಂದು ಫೋಟೋ ತಗೊಂಡು ಮತ್ತೆ ತಿರ್ಗಪ್ಪ, ಹೋಗೋ ಬರೋ ಚಾರ್ಜ್ ನಾನು ಕೊಡ್ತೀನಿ, ಹೋಗಿ ಬರ್ತೀಯಾ? ನಿನ್ನ ಕೈಲಿ ಆಗ್ತದೆ? ಕೆಲವ್ರಿಗೆ ಆಗ್ತದೆ, ಎಲ್ಲರಿಗೂ ಆಗೋದಿಲ್ಲ. ಅಂದ್ರೆ ಮನಸ್ಸಿದ್ದರೆ ಮಾರ್ಗ. ಯಾವ ಮಾರ್ಗ? ನಾನೇ ಸತ್ಯ, ಮಾರ್ಗ,
ನಾನೇ ಸತ್ಯ, ನಾನೇ ಜೀವ. ಇದನ್ನ ನಾವು ತಿಳ್ಕೊಳ್ಬೇಕು. ಸೇವೆ ಮಾಡಬೇಕು ಅನ್ನೋ ದೃಕ್ಪಥ ಇರಬೇಕು. ಸೇವೆ ಮಾಡಬೇಕು ಅಂತ ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರಬೇಕು. ಮುಖ್ಯವಾಗಿ ನಾನು ಪರಲೋಕಕ್ಕೆ ಹೋಗಿ ನೀವು ನರಕಕ್ಕೆ ಹೋದರೆ ಸರಿನಾ? ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷ ಅದೇ, ಸ್ವರ್ಗ ಅದೇ, ಪರಲೋಕ ಅದೇ. ಹಾಗಾಗಿ ಎಲ್ಲರೂ ಅದಕ್ಕೆ ಹೇಳ್ತಾರಲ್ಲ, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಸಂತೋಷವಾಗಿರ್ಬೇಕು, ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕು, ಎಲ್ಲರೂ ಹೆವೆನ್ಗೆ ಹೋಗ್ಬೇಕು. ಅದೇ ದೇವರ ಚಿತ್ತ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ಸುವಾರ್ತೆ, ಈ ಚರ್ಚ್ಗಳಲ್ಲಿ ವಾಕ್ಯ ಹೇಳೋದಕ್ಕಿಂತಲೂ ಹೊರಗಡೆ ಹೋಗಿ ನಾನು ಸುವಾರ್ತೆ ಹೇಳೋದು ಭಾಳ ಇಷ್ಟ ನನಗೆ. ಹೋಗಿ ಸುವಾರ್ತೆ ಸ್ಟಾರ್ಟ್ ಮಾಡಿದರೆ ನಮ್ಮ ಮಕ್ಕಳು ಗೊತ್ತು, ಅವರು ಎಂಥವರಾಗಲಿ ಸುವಾರ್ತೆ ಕೇಳಲೇಬೇಕು. ಅದು ನನಗೆ ದೇವರು ಕೊಟ್ಟಂಥ ಒಂದು ಕೊಡುಗೆ, ವರ. ಹಾಗಾಗಿ ನೀವೆಲ್ಲರ ಪ್ರಾರ್ಥನೆಯಿಂದ ನಾನು ಸೇವೆಯಲ್ಲಿ ಇವತ್ತಿನವರೆಗೆ ಮಾಡ್ತಾ ಇದ್ದೀವಿ. ಮತ್ತು 119 ಚರ್ಚ್ಗಳಿದ್ದವು. ಹೋದ ತಿಂಗಳು ವರ್ಷದಲ್ಲಿದ್ದೀವಿ. ಆದಿವಾಸಿಗಳ ಮಧ್ಯೆ ಸೇವೆ ಮಾಡಿದ್ದೀವಿ. 5 ಸಭೆಗಳನ್ನು ಗುರುತಿಸಿ ಪ್ರಾರ್ಥನೆ ಮಾಡಿ ಬಂದಿದ್ದೀವಿ. ಅಲ್ಲಿ ಚರ್ಚ್ಗಳು ಕಟ್ಟಬೇಕೀಗ. 125 ಸಭೆಗಳು ನಮಗೆ ಲೆಕ್ಕದಲ್ಲೀಗ. ಆಮೇಲೆ 108 ಮಂದಿ ಪಾಸ್ಟರ್ಗಳನ್ನು ತಯಾರು ಮಾಡಿದ್ದೀವಿ. ಇದರಿಂದ ನನಗೇನು ಕಿರೀಟ, ಯಾರು ಬಂಗಾರ ಕಿರೀಟ ಕೊಡಲ್ಲ, ವಜ್ರದ ಕಿರೀಟ ಕೊಡಲ್ಲ, ಅಥವಾ ಏನೋ ಒಂದು ಸರ್ಟಿಫಿಕೇಟ್ ಕೊಡಲ್ಲ. ಇಲ್ಲ ರೀ, ಅದಕ್ಕಾಗಿ ನಾನು ಮಾಡ್ತಾ ಇಲ್ಲ. ನಾನು ಮಾಡೋದೇನೆಂದರೆ, ಸ್ವಾಮಿ ಯೇಸು ಸ್ವಾಮಿ ಪರಲೋಕದ ಸುವಾರ್ತೆ ಭೂಲೋಕದಲ್ಲಿ ಮಾಡಿದ. ನಾನು ಮಾಡಿದ್ದನ್ನು ನೀವು ಮಾಡಿ ಅಂದರು, ಶಿಷ್ಯಂದರು ಮಾಡಿದರು, ಅವರು ಹೇಳಿದ್ರು, ಪೌಲ ಭಕ್ತರು ಹೇಳಿದ. ಯೇಸು ಸ್ವಾಮಿ ಹೇಳಿದ್ರು ನಾನು ಮಾಡಿದ್ದೀನಿ, ನಾನು ಹೇಳಿದ್ದು ನೀವು ಮಾಡಿ. ಅಷ್ಟೇ, ಸಿಂಪಲ್ ಲಾಜಿಕ್. ನನಗೆ ಯಾವ ರೀತಿ ಲಾಜಿಕ್ ಇಷ್ಟ ಆಯಿತು, ಈ ಒಂದು ಸುವಾರ್ತೆ ಅಂದರೆ ಭಾಳ ಇಷ್ಟ ಆಯಿತು. ಹಾಗಾಗಿ ಸುವಾರ್ತೆ ಸೇವೆ ಮಾಡಬೇಕು, ಇನ್ನೂ ಮಾಡಬೇಕು. ಜೀವನದಲ್ಲಿ ಕೊನೆ ಉಸಿರಿರುವ ತನಕ ಸುವಾರ್ತೆ ಮಾಡಲೇಬೇಕು. ಆತ ಮಗನೇ ಕೂತ್ಕೋ ಅಂದಾಗ ಕೂತ್ಕೊಳ್ತೀನಿ, ಮಲಕ್ಕೋ ಅಂದಾಗ ಮಲ್ಕೋತೀನಿ, ಬಾ ಅಂದಾಗ ಹೋಗ್ತೀನಿ, ಸಿದ್ಧ ಸಂತೋಷವಾಗಿ ಹೋಗ್ತೀನಿ. ಯಾಕಂದ್ರೆ ಪೌಲ ಭಕ್ತರು ಹೇಳ್ತಾರಲ್ಲ, ನಾನು ಒಳ್ಳೆ ಓಟ ಓಡಿದ್ದೀನಿ, ತುದಿ ಮುಟ್ಟಿದ್ದೀನಿ, ನನ್ನ ವಿಶ್ವಾಸವನ್ನು ನಾನು ಕಾಪಾಡಿಕೊಂಡಿದ್ದೀನಿ. ನೀವು ಸಹ ಎಲ್ಲರೂ ಸುಮ್ಮನೆ ಮನೆಯಲ್ಲಿ ಕೂತ್ಕೋಬೇಡ್ರಿ. ನಿಮಗೆ ದೇವರು ಕೊಟ್ಟಂಥ ಸಮಯ ಏನಾದರೂ ಇದ್ದರೆ ಒಬ್ರಿಗೆ ಏಸಪ್ಪನ ಬಗ್ಗೆ ಹೇಳ್ರಿ, ಒಳ್ಳೇದಾಗ್ತದಂತ. ಅಷ್ಟೇ, ನಾವು ಬೇರೆ ಏನು ಮಾತಾಡ್ಲಿಕ್ಕೆ ಆಗಲ್ಲ. ಒಳ್ಳೇದಾಗ್ತದಂತ ನಿರೀಕ್ಷೆ, ಅವ್ರಿಗೊಂದು ನಂಬಿಕೆ ಬರುವಷ್ಟು ಭರವಸೆ ಮಾತುಗಳನ್ನು ಮಾಡ್ರಿ, ದೇವ್ರ ಕಾರ್ಯ ಮಾಡ್ರಿ. ಹಾಗಾಗಿ ಈ ಸಭೆ 2ನೇ ಸಭೆ ಇದು ನಾವು ಕಟ್ಟಿದ್ದು. ಮೊದಲನೇ ಸಭೆ ಸಂಜೀವರಾಯನ ಕೋಟೆ, ಫಸ್ಟ್ ಚರ್ಚ್ ಅದು. ಅದ ನಂತರ ಇದು ನಂತರ ಅನೇಕ ಸಭೆಗಳು ದೇವರು ಕಟ್ಟಿಸ್ಕೊಂಡಿದ್ದಾನೆ. ನಿಮ್ಗೆ ಸ್ತೋತ್ರ. ಇದು ಕಟ್ಟಬೇಕಾದ್ರೆ ಹುಬ್ಳಿಯಲ್ಲಿ ಅಮ್ಮನ ಹೆಸರಲ್ಲಿ ಒಂದು ಸೈಟ್ ಇತ್ತು. ಸೈಟ್ ಮಾರಿ ಆ ರೊಕ್ಕ ತಂದು ಈ ಚರ್ಚ್ಗೆ ಹಾಕಿ ಕಟ್ಟಿದ್ವಿ. ಯಾಕೆ ಹೇಳ್ತಾನೆ ಅಂದ್ರೆ ಮಾತು, ದೇವರು ಮಾತಾಡ್ತಾನಂತ ಯಾರಾದ್ರೂ ಹೇಳಿದ್ರೆ ನಾನು ನಂಬೋನಲ್ಲ, ನಂಬುತ್ತಿದ್ದಿಲ್ಲ. ದೇವ್ರು ನನ್ನ ಹತ್ರ 5 ಸಾರಿ ಮಾತಾಡಿದೆ. ಹಲ್ಲೆಲೂಯಾ, 5 ಸಾರಿ ಮಾತಾಡಿದ್ದಾನೆ. ನನಗೆ ಆಶ್ಚರ್ಯ. ದೇವ್ರು ನನ್ನ ಹತ್ರ ಮಾತಾಡಿದ ಅನುಭವ, ಸ್ವರ ಕೇಳಿದ್ದೀನಿ, ಮುಖಾಮುಖಿ ಮಾತಾಡಿದ್ದೀನಿ. ಮೊದಲ ಮಾತು ದೇವ್ರೇನು ಹೇಳಿದ, ಸಭೆ ಹೆಂಗೆ ಸಂಜೀವರಾಯನ ಕೋಟೆ ಸಭೆ ಹೆಂಗೆ ಕಟ್ತೀವಿ ಅಂದರೆ, ಎಲ್ಲರೂ ಹೆಂಗೆ ಕಟ್ತಾರೆ ಹಂಗೆ ಕಟ್ತೀನಿ ದೇವ್ರೆ. ಎಲ್ಲರೂ ಹೆಂಗೆ ಕಟ್ತಾರೆ ಅಂದರೆ ಜನರ ದುಡ್ಡು ಕಲೆಕ್ಷನ್ ಮಾಡಿ ಕಟ್ತಾರೆ. ಅಂಥ ಚರ್ಚ್ ನನಗೆ ಬೇಕಾಗಿಲ್ಲ. ಸ್ವಾಮಿ ಹೇಳ್ತಾ ಇದ್ದಾನೆ. ಮತ್ತೆ ಎಂಥದ್ದು ಕಟ್ಟಬೇಕಂದ್ರೆ ಆ ಬ್ಯಾಂಕಲ್ಲಿ ಐತಲ್ಲ ಅದನ್ನೆತ್ತಿ ಕಟ್ಟು. ನನ್ನ ಮಕ್ಕಳಿಗೆ ಇಟ್ಕೊಂಡಿದ್ದೀನಿ ಸ್ವಾಮಿ, ಆ ರೊಕ್ಕ ನಾನು ಹೇಳ್ತೀನಿ. ದೇವರೊಂದು ಮಾತು ಹೇಳಿದ್ರು, ಆ ಮಾತಿಂದ ನನಗೆ ಭಯ ಆಯಿತು. ಏನು ಗೊತ್ತಾ, ನಿರಂತರವಾದ ತಂದೆ ನೀನಾ ನಾನಾ ನಿನ್ನ ಮಕ್ಕಳಿಗೆ ಅಂತ ಕೇಳಿದ್ರು. ಏನ್ ಕೇಳಿದ್ರು? ನಿರಂತರವಾದ ತಂದೆ ಅಂದ್ರೆ ನಿನ್ನೆ ಇವತ್ತು ನಾಳೆ ಎಲ್ಲ ಕಾಲಕ್ಕೂ ತಂದೆ ಆಗಿರುವವರು ಯಾರು? ಸ್ವಾಮಿ. ಆತನೇ ತಂದೆ ಅಲ್ಲ. ನಿನ್ನ ಮಕ್ಕಳನ್ನು ಕಾಯುವಂತ ನಾನಾ ನೀನಾ?
ನಾನು ಇರೋವರೆಗೆ ಕಾಯ್ತೀನಿ. ನಾನು ಹೋದ್ಮೇಲೆ ಏನಾಗ್ತದೆ, ಮಕ್ಕಳು ಯಾರು ಕಾಯ್ಬೇಕು? ಈಗ ಪೃಥ್ವಿರಾಜ್ ಅವ್ರು ಹೇಳ್ತಾರಲ್ಲ ಮಾತು, ಅದು ನನಗೆ ಆವತ್ತೇ ಬಂತು. ಏನೋ ದೇವರ ಕೆಲಸ ನಾವು ಮಾಡಿದರೆ ನಮ್ಮ ಕೆಲಸ ದೇವರು ಮಾಡಿದೆ, ಅದು 100% ಕರೆಕ್ಟ್. ಹಾಗಾಗಿ ಪ್ರಿಯ ಮಕ್ಕಳೇ, ಸೇವೆ ಮಾಡಬೇಕಂದ್ರೆ ಯೇಸು ಸ್ವಾಮಿ ಮೇಲೆ ಪ್ರೀತಿ ಇರಬೇಕು. ನಾನೇನು ತಿಳ್ಕೊಂಡಿದ್ದೀನಿ ಅಂದರೆ, ದೇವ್ರು ನಮಗೆಲ್ಲ ಎಷ್ಟೆಲ್ಲ ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದು ನಮ್ಮ ಹತ್ರ ಇದ್ದಿದ್ದು ನಮ್ದಲ್ಲ, ನಮ್ಮ ಹತ್ರ ಇದ್ದಿದ್ದು ನಮ್ದಲ್ಲ, ನಮ್ಮ ಹತ್ರ ಇದ್ದಿದ್ದು ಆತನು ಕೊಟ್ಟಿದ್ದು. ಆತನು ಕೊಟ್ರೆ ಮತ್ತೆ ತಿರ್ಗಾ ಕೊಡ್ತಾನೆ, ಬೇಕಾದಾಗೆಲ್ಲ ಕೊಡ್ತಾನೆ ಇರ್ತಾನೆ. ನಮ್ಮ ಸುನೀತಮ್ಮ ಒಂದು ವಾಕ್ಯ ಯಾವಾಗೂ ಹೇಳ್ತಿರ್ತಾರೆ, ಮತ್ತಾಯ 7:7, ಏನೋ ತಟ್ಟಿರಿ ಕೊಡ್ತೀನಿ, ಸ್ವಾಮಿ ಕೊಡ್ತಾನೆ, ತಪ್ಪದೆ ಕೊಡ್ತಾನೆ, ನಾನು ನಂಬ್ತೀನಿ ವಾಕ್ಯ. ಹಾಗಾಗಿ ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ, ಒಳ್ಳೆ ಘಟ್ಟಕ್ಕೆ ಬಂದಿದ್ದೀವಿ. ಇವು 2 ಮಾತುಗಳು ಮಾತಾಡಲಿಕ್ಕಾಗಿ ದೇವರ ಕೃಪೆ ಇವತ್ತು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತೆ ಅಯ್ಯನವ್ರ ಬಗ್ಗೆ ನನಗೆ ಅಷ್ಟು ಪೂರ್ಣ ಮಾಹಿತಿ ಇಲ್ಲ, ಆದರೆ ಒಂದು ಮಾತ್ರ ಗೊತ್ತು, ಅಯ್ಯವರು GFA ಅಂತ ಒಂದು ಸಂಸ್ಥೆ, ಗಾಸ್ಪಲ್ ಫಾರ್ ಏಸಿಯಾ ಅಂತ, KP ಯೋಹಾನನ್ ಅದರ ಸಂಸ್ಥಾಪಕರು, ಅವರ ಜೊತೆಯಲ್ಲಿ ಸೇವೆ ಮಾಡಿದವರು. ಇವ್ರ ಮೇಲೆ ಪ್ರೀತಿಯೂ ಮತ್ತೆ ಭಯನೂ. ಬಳ್ಳಾರಿಂದ 2 ಹುಡುಗರನ್ನ ನಾವು ಮಂಗಳೂರು ಕಾಲೇಜ್ ಕಳಿಸಿದ್ವಿ. ನಾವು ಇನ್ವಿಟೇಷನ್ ಅಮ್ಮನವ್ರು ಮಾಡಿ ಅವ್ರು ಕಳಿಸ್ಕೊಟ್ಟಿದ್ರು. ಆ ಹುಡುಗ ಇವ್ರ ಕಾಲೇಜಲ್ಲಿ ಓದಿದ ಹುಡುಗ, ಇವ್ರ ಕೈ ಕೆಳಗೆ ಓದಿದ ಹುಡುಗ, ಅವನು ಪಾಸ್ಟರಾಗಿ, ಒಳ್ಳೆ ಪಾಸ್ಟರಾಗಿ, ಬಳ್ಳಾರಿ ಜಿಲ್ಲೆ ಪಾಸ್ಟರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದಾನೆ ಹುಡುಗ ಇವತ್ತು. ತಪಾಳಿ ಹೊಡೆ ಅಯ್ಯನವ್ರ ಸ್ಟೂಡೆಂಟ್. ಅವನು ಆಶ್ಚರ್ಯದಿಂದ ಫೋನ್ ಮಾಡಿ, ಆಂಟಿ ನಮ್ಮ ಟೀಚರ್, ನಮ್ಮ ಸರ್ ಅವರು ಬರ್ತಾ ಇದ್ದಾರೆ, ನನಗೆ ಗೊತ್ತಾಗಿಲ್ಲ, ಈಗ ಇನ್ವಿಟೇಷನ್ ನೋಡಿದೆ, ನನಗೆ ಅದೃಷ್ಟ ಇಲ್ಲ, ನಾನು ಅರ್ಜೆಂಟ್ ಕೆಲಸ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಯ್ಯನವ್ರಿಗೆ ನನ್ನ ಕಡೆಯಿಂದ ಗ್ರೀಟಿಂಗ್ಸ್ ತಿಳಿಸಿರಿ ಆಂಟಿ ಅಂತೇಳಿ ಅವನು ರಿಕ್ವೆಸ್ಟ್ ಮಾಡಿ ಹೋದ. ಒಬ್ಬನು ಕ್ರಿಸ್ಟೋಫರ್ ಅಂತ, ಇನ್ನೊಬ್ಬನು ರಾಜರತ್ನಂ ಅಂತ, ಅಯ್ಯನವ್ರ ಸ್ಟೂಡೆಂಟ್ ಅವರು. ಅಯ್ಯನವ್ರ ಬಗ್ಗೆ ನಾನು ಕೇಳಿಸ್ಕೊಂಡಿದ್ದೇನೆಂದರೆ, ಇವರು ಪ್ರಾಮಾಣಿಕವಾದಂಥ ಒಂದು ದೈವಜನರು. ಮತ್ತೆ ಅಯ್ಯನವರ ವಾಕ್ಯ ನಾವು ದಾವಣಗೆರೆಯಲ್ಲಿ ಕೇಳಿದ್ವಿ, ಚರ್ಚಲ್ಲಿ. ನಮ್ಮ ಸ್ಟೀಫನ್ ರಾಜ್ ಅವರ ಮದುವೆ ಸಂದೇಶ ಅಯ್ಯನವರೇ ಕೊಟ್ಟಿದ್ರು. ಆ ಕ್ಷಣದಲ್ಲಿ ಅಮ್ಮ ಡಿಸೈಡ್ ಮಾಡಿಬಿಟ್ರು, ನಮ್ಗೆ ಈ ಸಲ ಅಯ್ಯನವ್ರನ್ನೇ ಕರಿಬೇಕು, ಅಯ್ಯನವರೇ ಬರಬೇಕು. ಹಠ, ದಿನ ಪ್ರಾರ್ಥನೆ ಅಯ್ಯಮ್ಮಂದು. ಒಳ್ಳೆಯದು, ಸಂತೋಷ. ಇದು ಆತ್ಮ ಪ್ರೇರೇಪಣೆ. ಪ್ರಿಯ ಮಕ್ಕಳೇ, ಅಂತ ಅಯ್ಯನವರು ಸರಳವಾದ ಕನ್ನಡದಲ್ಲಿ ಮಾತಾಡಿದರು. ಅಯ್ಯನವರು ಕೇರಳದಿಂದ, ಮಲಯಾಳಂ ಅವ್ರ ಮಾತೃಭಾಷೆ, ಆದರೂ ಅವರು ಕನ್ನಡದಲ್ಲಿ ಇಷ್ಟು ಸ್ಪಷ್ಟವಾಗಿ, ಸರಳವಾಗಿ, ಒಂದು ಮಿಸ್ಟೇಕ್ ಕೂಡ ಇಲ್ಲದಂಗೆ ವಾಕ್ಯವನ್ನು ಹೇಳಿದ್ರು. ನನಗೆ ಭಾಳ ಸಂತೋಷ ಆಯಿತು ಅವತ್ತು ಚರ್ಚಲ್ಲಿ. ಅದು ಸ್ವಲ್ಪ ಸಮಯ ವಾಕ್ಯ, ಸ್ವಲ್ಪ ಸಮಯಕ್ಕಿಂತ ಹೆಚ್ಚಿನ ಸಮಯ ನಾವು ವಾಕ್ಯ ಕೇಳಿಸ್ಕೊಳ್ಳೋಣ ಅಯ್ಯನವರ ಮುಖಾಂತರ. ನಮ್ಮನ್ನೆಲ್ಲರೂ ಬಲಪಡಿಸ್ತಾರಲ್ಲ ಅಂತೇಳಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರು ಕೇರಳಕ್ಕೆ ಹೋಗಿ ಬಂದಾದ ನಂತರ ಅವ್ರಿಗೆ ಅನಾರೋಗ್ಯದಲ್ಲಿ ಇದ್ದರು ಸ್ವಲ್ಪ, ಆದರೂ ಇವತ್ತು ನಮ್ಮನ್ನು, ನಮ್ಮ ಗ್ರಾಮವನ್ನು, ನಮ್ಮ ಸಂಸ್ಥೆಯನ್ನು ಅವರು ಪ್ರೀತಿಸಿ ದೇವರಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ಬಲಪಡಿಸಲಿಕ್ಕಾಗಿ ಬಂದಿದ್ದಾರೆ. ಅಯ್ಯನವರು ಇವತ್ತು ವಾಕ್ಯ ಹೇಳ್ತಾರೆ ನಮಗೆ. ಹಾಗಾಗಿ ವಾಕ್ಯವನ್ನು ನಾವೆಲ್ಲ ಕೇಳಿಸ್ಕೊಂಡು ಬಲ ಹೊಂದಿಕೊಳ್ಳೋಣ. ಅವ್ರಿಗಾಗಿ, ಅವ್ರ ಕುಟುಂಬಕ್ಕಾಗಿ, ಅಮ್ಮನವ್ರಿಗಾಗಿ, ಅವ್ರ ಸೇವೆಗಳಿಗಾಗಿ, ಅವ್ರ ಸಂತಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬಿಡದೆ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. ಹಾಗಾಗಿ ಇವತ್ತು ನಾವೆಲ್ಲರೂ ಬಂದಿದ್ವಿ, ಸಂತೋಷ. ಈ ಸಮಯವನ್ನು ಮತ್ತು ಅಮ್ಮನವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಓವರ್ ಟು ಬಿಷಪ್ ಪುಷ್ಪಲತಮ್ಮ.